ಎಸ್ ವೀಕ್ಷಕರೇ, ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೆಣ್ಣು ಸಂಸಾರದ ಕಣ್ಣು, ಮನೆಯ ಬೆಳಕು ಅಷ್ಟೇ ಅಲ್ಲ, ಜೀವನಕ್ಕಾಗಿ ತನ್ನವರಿಗಾಗಿ ಎಂತಹ ದಿಟ್ಟ ಕೆಲಸಕ್ಕಾದ್ರೂ ಸೈ ಎನಿಸ್ತಾಳೆ. ನಾವಿಂದು ವಿಶಿಷ್ಟ ಮಹಿಳೆಯೊಬ್ಬರನ್ನ ಪರಿಚಯಿಸುತ್ತಿದ್ದೇವೆ. ಅವರನ್ನ ನೋಡಿದ್ರೆ ಬೆರಗಾಗೋದಂತೂ ಪಕ್ಕ. ಅವರು ಎಲ್ಲರೂ ಮಾಡುವಂತಹ ಕೆಲಸವನ್ನ ಮಾಡಲ್ಲ. ಇವರ ಕೆಲಸ ಕಂಡವರು ಇವರಿಗೆ ಭಯ ಆಗಲ್ವಾ, ಅಂಜಿಕೆ ಆಗಲ್ವಾ ಅಂತ ಹೇಳಿದ್ದು ಉಂಟು. ಆದ್ರೆ ಅದನ್ನೆಲ್ಲ ಮೆಟ್ಟಿ ನಿಂತ ದಿಟ್ಟ ಮಹಿಳೆ ಈ ನಾರಿ. ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು. ಸಾವು ಅಂದ್ರೆ ಎಲ್ಲರಿಗೂ ಭಯ ಪಡ್ತಾರೆ. ಶವ ಅಂದ್ರೆ ಸಾಕು, ಮಹಿಳೆಯರು ಸಾಮಾನ್ಯವಾಗಿ ಭಯ ಪಡ್ತಾರೆ. ಅಂದ್ರಲ್ಲಿ ಇವರು ಸ್ಮಶಾನದಲ್ಲಿ ಶವಗಳಿಗೆ ಮುಕ್ತಿ ಕೊಡಿಸುವುದೇ ಇವರ ಕಾಯಕವಾಗಿದೆ. ಹೌದು, ಈಕೆಯ ಹೆಸರು ಯಶೋದಮ್ಮ ಅಂತ. ಸ್ಮಶಾನಕ್ಕೆ ಬಂದ ಶವಗಳನ್ನ ಮುಕ್ತಿ ಕೊಡಿಸುವ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ಬಂದ ಹಣದಿಂದಲೇ ಜೀವನ ಸಾಗಿಸುತ್ತಿದ್ದಾರೆ. ಇನ್ನು ಸ್ಮಶಾನಕ್ಕೆ ಬಡ ಕುಟುಂಬಗಳ ಶವ ಏನಾದ್ರೂ ಬಂದ್ರೆ ಅವರಿಂದ ಒಂದೇ ಒಂದು ರೂಪಾಯಿಯನ್ನ ಪಡೆಯದೆ ಶವಗಳಿಗೆ ಮುಕ್ತಿ ಕೊಡಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ತುಮಕೂರು ನಗರ ನಿವಾಸಿಯಾದ ಯಶೋದಮ್ಮ ಅವರ ಪತಿ ಶವ ಸುಡುವ ಕಾಯಕವನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಆಗಿನಿಂದ ಶವ ಸುಡುವ ಕಾರ್ಯಕ್ಕೆ ಯಶೋದಮ್ಮ ಗಂಡನಿಗೆ ಸಾಥ್ ನೀಡ್ತಾ ಇದ್ಲು. ಆದ್ರೆ ಕಳೆದ 4 ವರ್ಷಗಳ ಹಿಂದಷ್ಟೇ ಆಕೆಯ ಗಂಡ ಸಾವನ್ನಪ್ಪಿದ್ರು. ಪತಿ ಸಾವನ್ನಪ್ಪಿದ ಬಳಿಕವೂ ಶವ ಸುಡುವ ಕಾಯಕವನ್ನ ಯಶೋದಮ್ಮ ಮುಂದುವರಿಸಿಕೊಂಡು ಬಂದ್ರು. ಕಳೆದ 3-4 ವರ್ಷಗಳಿಂದ ಗಾರ್ಡನ್ ರಸ್ತೆಯಲ್ಲಿರುವ ಹಿಂದೂ ರುದ್ರ ಭೂಮಿಯಲ್ಲಿ ಶವಗಳಿಗೆ ಮುಕ್ತಿ ಕೊಡುವ ಕೆಲಸ ಮಾಡ್ತಾ ಇದ್ದು, ಶವ ದಹನದ ನಂತರ ಚಿತಾಭಸ್ಮವನ್ನ ಸಂಗ್ರಹಿಸಿ ಮನೆಯವರಿಗೆ ಕೊಡುವ ತನಕ ಎಲ್ಲ ರೀತಿಯ ಕಾರ್ಯಗಳನ್ನ ಸರಾಗವಾಗಿ ನೆರವೇರಿಸ್ತಾರೆ. ಒಂದು ಶವಕ್ಕೆ ಮುಕ್ತಿ ಕೊಡಿಸಿದ್ರೆ 2,500ರಿಂದ 3,000 ಹಣವನ್ನ ಕೊಡ್ತಾರೆ. ಆ ಹಣದಲ್ಲಿ ಅವರ ಜೀವನ, ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಬಳಸ್ತಾರೆ. ಇದಿಷ್ಟಲ್ಲದೆ ಬಡ ಕುಟುಂಬಗಳು ಏನಾದ್ರೂ ಇಲ್ಲಿ ಶವ ಸಂಸ್ಕಾರ ಮಾಡಲು ಬಂದ್ರೆ ಅವರಿಂದ ಬಿಡುಗಾಸನ್ನ ಕೂಡ ಪಡೆಯದೆ ಉಚಿತವಾಗಿ ಶವಕ್ಕೆ ಮುಕ್ತಿ ಕೊಡಿಸ್ತಾರೆ. ಇನ್ನು ಶವ ಸಂಸ್ಕಾರಕ್ಕೆ ಬರುವವರಲ್ಲಿ ಕೆಲವರು ಹಣವನ್ನ ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಆದ್ರೂ ಕೂಡ ಹಣಕ್ಕೆ ಬೇಡಿಕೆ ಇಡದೆ ತಮ್ಮ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡಿ ಶವವನ್ನ ದಹಿಸಿ ಚಿತಾಭಸ್ಮವನ್ನ ಮನೆಯವರಿಗೆ ನೀಡಿ ಕಳಿಸ್ತಾರೆ. ಬೇರೆ ಕೆಲಸಕ್ಕೆ ಹೋದ್ರೆ ಜಾಸ್ತಿ ಸಂಬಳವೇ ಸಿಗುತ್ತೆ, ಆದ್ರೆ ಮೂಲ ಕಾಯಕವನ್ನ ಬಿಡಬಾರ್ದೆಂಬ ಈ ಕೆಲಸ ಮಾಡ್ತಿದ್ದೇನೆ. ಏನೇ ಕಷ್ಟ ಬಂದ್ರೂ ಕೂಡ ನಾನು ಶವ ದಹನ ಕಾರ್ಯವನ್ನ ಬಿಡೋದಿಲ್ಲ ಅಂತಿದ್ದಾರೆ ಚಲವಂತೆ ಯಶೋದಮ್ಮ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಮಸ್ಕಾರ, ನನ್ನ ಹೆಸರು ಯಶೋದಮ್ಮ ಅಂತೇಳಿ. ನಾನು ಈ ಮಶಾನದಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೌದೆಯಲ್ಲಿ ಸುಡುವಂಥ ಕೆಲಸ, ಮಣ್ಣು ಮಾಡುವಂಥ ಕೆಲಸ ಒಂದು 25 ವರ್ಷದಿಂದ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆ ಇದು ಮಾಡಿಸ್ಬೇಕು ಅಂತ ಇಲ್ಲಿ ಯಜಮಾನರು ಮಾಡ್ತಾಯಿದ್ರು, ನಾನು ಹಂಗೆ ಮುಂದುವರ್ಸ್ಕೊಂಡು ಹೋಗಿದ್ದೀನಿ. ಇದೊಂದು ಒಳ್ಳೆ ಕೆಲಸ, ಪುಣ್ಯದ ಕೆಲಸ ಅಂತೇಳಿ ನಾನು ಹಂಗೆ ಮುಂದುವರ್ಸ್ಕೊಂಡು ಹೋಗಿದ್ದೀನಿ. ಜೀವನ ಮಕ್ಕಳು ಸಾಕಬೇಕಾಯಿತು, ಹಂಗಾಗಿ ಈ ಕೆಲಸನೇ ಮುಂದುವರ್ಸ್ಕೊಂಡು ಹೋಗಿದ್ದೀನಿ. ಏನು ಓದಿದ್ರಮ್ಮ? ನಾನು SLC ಓದಿದ್ದೀನಿ. ನಿಮ್ಮ ಮನೆಯವರು ಎಷ್ಟು ವರ್ಷದಿಂದ ಮಾಡ್ತಾ ಇತ್ತು? ನಮ್ಮನೆಯವ್ರು ತುಂಬ ವರ್ಷಗಳಿಂದ ಮಾಡ್ತಾರೆ, ಅಲ್ಲಿ 30 ವರ್ಷದ ಮೇಲಿಂದನೂ ಮಾಡ್ತಾಯಿದ್ರು, ಸ್ಟಾರ್ಟಿಂಗಿಂದನೂ. ಅವ್ರು ಹೋದ್ಮೇಲೆ ಒಂದು 10 ವರ್ಷ ಆಯಿತು ಅವ್ರು ಹೋಗಿ. ಅವ್ರ ಜೊತೆಲೂ ಮಾಡ್ತಾಯಿದ್ದೆ, ಅವ್ರು ಹೋದ್ಮೇಲೂ ನಾನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೆ. ನೀವೆಷ್ಟು ಅವಾಗಿಂದನೂ ಮಾಡ್ತಾಯಿದ್ದೆ, ಅವ್ರ ಜೊತೆಲೂ ಮಾಡ್ತಾಯಿದ್ದೆ. ಅವರು ಎಲ್ಲ ಹಳ್ಳಿ ಕಡೆ ಮರ ಕೊಯ್ಸೋದು ಕೊಟ್ಟೋಗೋರು. ನಾವು ಅವ್ರು ಹೋದ್ಮೇಲೂ ನಾನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೆ. ಏನಕ್ಕೋಸ್ಕರ ತೀರೋದ್ರು? ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು, ಶುಗರ್ ಇತ್ತು. ಹಾಗಾಗಿ ಸ್ವಲ್ಪ ಇವೆಲ್ಲ ಹೊಗೆ ತೊಗೊಂಡು ಎಲ್ಲ ಇದು ಸ್ವಲ್ಪ ತೊಂದರೆ ಆಗಿ ಬ್ಲ್ಯಾಕ್ ಆಗಿತ್ತು, ಹಾಗಾಗಿ ತೀರೋದ್ರು ಸರ್. ನಿಮಗೆ ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳಿದ್ದಾರೆ. ಏನು ಓದ್ತಾ ಇದ್ದಾರೆ? ಅವ್ರು ಇಂಜಿನಿಯರ್ ಓದ್ತಾವ್ರೆ. ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ಅವ್ರನ್ನ ಆದಷ್ಟು ಇಲ್ಲಿ ಬಿಟ್ಟಿಲ್ಲಣ್ಣ. ಪಾಪ ಸಪೋರ್ಟ್ ಮಾಡ್ತಾರೆ. ಈ ಕೆಲಸದಿಂದನೇ ನಾನು ಓದ್ಸೋಕ್ಕೆ ಸಾಧ್ಯ ಆಗಿದ್ದು. ಪಾಪ ಓದ್ತಾ ಇದ್ದಾರೆ, ಓದಲಿ ಅವರು ಅಂತೂ. ನಾವು ಕಷ್ಟಪಟ್ಟಿದ್ವಿ, ಮಕ್ಕಳು ಓದಲಿ ಅಂತೇಳಿ ಓದಿಸ್ತಾರೆ. ತುಂಬ ಖುಷಿ ಇದೆ ಈ ಕೆಲಸ ಮಾಡೋದ್ರಿಂದ. ನಾವು ಇದರಿಂದನೂ ಜೀವನ ನಡೀತಾ ಇದೆ. 4 ಜನ ಬಂದು ಹೇಳ್ತಾರೆ, ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಯಶೋದಮ್ಮ, ಮಾಡಿ ರಾತ್ರಿ 12 ಗಂಟೆ ಆಗಲಿ, ಎಷ್ಟು ಗಂಟೆಗಾರು ಹೆಣ ಬರಲಿ ಮಾಡಿಕೊಡ್ತೀವಿ. ಮತ್ತೆ ಇನ್ನೊಂದು ಕೇಳ್ತೀವಿ, ನೀವು ಬಡವರಾದರೆ ಎಷ್ಟೋ ಬರೀ ಅಮೌಂಟೇ ತಗೊಂತಿಲ್ಲ. ಅದು ಪಾಪ ಆ ಪರಿಸ್ಥಿತಿಲಿ ಇದ್ದಾಗ ನಾವು ಏನು ಕೇಳೋಕ್ಕೆ ಹೋಗೋದಿಲ್ಲ. ಅವ್ರು ಎಷ್ಟಾಗುತ್ತೋ ಅವ್ರ ಕೈಯಲ್ಲಿ ಸಾಧ್ಯ ಕೊಡಲಿ, ಇಲ್ಲ ಅಂದ್ರೂ ಅವ್ರ ಕೆಲಸ ನಾವು ಮಾಡಿಕೊಡ್ತಾ ಇದ್ದೀವಿ. ಹೆಮ್ಮೆ ಇದೆ. ಇಲ್ಲ, ಹೆಮ್ಮೆ ಇದೆ ಖಂಡಿತವಾಗ್ಲೂ. ದಿನಾಚರಣೆ. ಹೌದು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮಂತಹ ಹೌದು, ಮಹಿಳೆ ಯಾವ ಕೆಲಸ ಆದರೂ ಮಾಡ್ತಾರೆ ಅಂತ ಹೆಮ್ಮೆಯಿಂದ ಮಾಡ್ಬೋದು, ಯಾವ ಕೆಲಸ ಆದರೂ ಮಾಡ್ತೀವಿ ಅಂತ ಧೈರ್ಯವಾಗಿ ಮಾಡ್ತಾ ಇದ್ದಾರೆ. ನಾನು ನನ್ನ ಕೈಲಾಗಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಂಶ ಪಾರಂಪರ್ಯವಾಗಿ ಬಂದ ವೃತ್ತಿಯನ್ನ ಗಂಡನ ಅಗಲಿಕೆಯ ನಂತರವೂ ಮುಂದುವರಿಸ್ತಾ ಇರುವುದು ಶ್ಲಾಘನೀಯ. ಇಂತಹ ಮಹನೀಯ ದಿಟ್ಟ ಮಹಿಳೆ ಯಶೋದಮ್ಮ ಅವರನ್ನ ಜಿಲ್ಲಾಡಳಿತ ಗುರುತಿಸುವ ಕೆಲಸ ಮಾಡಿಲ್ಲ.
ಆದರೆ ಇವರ ಸೇವೆಯನ್ನ ಗುರುತಿಸಿ ಮಹಿಳಾ ದಿನಾಚರಣೆಯಂದು ಮಹಿಳಾ ಸಾಂತ್ವನ ಕೇಂದ್ರದ ವತಿಯಿಂದ ಸನ್ಮಾನ ಮಾಡ್ತಾ ಇರುವುದು ಹರ್ಷದ ಸಂಗತಿ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ದಿನ ಸಾಯಲೇಬೇಕು, ಅದರಿಂದ ಶವ ದಹನ ಕೆಲಸ ಮಾಡಲು ನಮಗೆ ಯಾವುದೇ ರೀತಿಯ ಮುಜುಗರ ಇಲ್ಲ ಅಂತ ಇರೋ ಈ ದಿಟ್ಟ ಮಹಿಳೆಗೆ ಮಹಿಳಾ ದಿನಾಚರಣೆಯಂದು ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.